ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿಂದ ಜನ ಪಾರ್ಸಲ್ ತರ ಓಡಾಡ್ತಾ ಇದಾರಂತೆ. ಕರ್ನಾಟಕ ಹೈಕೋರ್ಟ್ ಜೂನ್ 16 ಇಂದ ಬೈಕ್ ಟ್ಯಾಕ್ಸಿಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ. ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೋದಕ್ಕೆ 4 ಮೇನ್ ರೀಸನ್ಸ್ ಇದೆ. ಅದೇನಪ್ಪಾ ಅಂದ್ರೆ ಪಾಯಿಂಟ್ ನಂಬರ್ 1 ಲೀಗ್ಯಾಲಿಟಿ. ಪ್ರೈವೇಟ್ ವೆಹಿಕಲ್ಸ್ ನ ನಾವು ಕಮರ್ಷಿಯಲ್ ಪರ್ಪಸಸ್ಗೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ಬೈಕ್ ಟ್ಯಾಕ್ಸಿಸ್ಗೆ ನಾವು ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ನ ಯೂಸ್ ಮಾಡಬೇಕು. ಪಾಯಿಂಟ್ ನಂಬರ್ 2 ಏನಂದ್ರೆ ಪ್ಯಾಸೆಂಜರ್ ಸೇಫ್ಟಿ, ಲಿಮಿಟೆಡ್ ಆಕ್ಸಿಡೆಂಟ್ ಲಯಬಿಲಿಟಿ ಮತ್ತೆ ಹರಾಸ್ಮೆಂಟ್. ಪಾಯಿಂಟ್ ನಂಬರ್ 3 ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ಬಂದಾಗಿಂದ ಆಟೋದಲ್ಲಿ ಓಡಾಡೋದು ಜನ ತುಂಬಾ ಕಮ್ಮಿ ಮಾಡಿದ್ದಾರೆ. ಅದಕ್ಕೋಸ್ಕರ ಆಟೋ ಯೂನಿಯನ್ ಇಂದ ಗವರ್ಮೆಂಟ್ ಗೆ ಸಾಕಷ್ಟು ಪ್ರೆಷರೈಸ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 4 ಏನಪ್ಪಾ ಅಂದ್ರೆ ಗವರ್ಮೆಂಟ್ ಗೆ ಇದರಿಂದ ಹೆಚ್ಚಿನ ಆದಾಯ ಸಿಗ್ತಾ ಇಲ್ಲ. ಯಾಕಂದ್ರೆ ಇದು ಪ್ರೈವೇಟ್ ವೆಹಿಕಲ್ಸ್ ಆಗಿರೋದ್ರಿಂದ ಕಮರ್ಷಿಯಲ್ ಟ್ಯಾಕ್ಸಸ್ ನ ಪೇ ಮಾಡ್ತಾ ಇಲ್ಲ. ದಿನ ಕೆಲಸಕ್ಕೆ ಓಡಾಡೋರು ಮತ್ತೆ ಕಾಲೇಜ್ ಓಡಾಡೋ ಸ್ಟೂಡೆಂಟ್ಸ್ ಗೆ ಇದರಿಂದ ತುಂಬಾ ಕಷ್ಟ ಆಗ್ತಿದೆ. ಯಾಕಂದ್ರೆ 50 ರೂಪಾಯಿಗೆ ಬೈಕ್ ಟ್ಯಾಕ್ಸಿಯಲ್ಲಿ ಓಡಾಡೋ ಜಾಗದಲ್ಲಿ ಆಟೋಗೆ ಕ್ಯಾಬ್ಸ್ ಅಂದ್ರೆ 150 ರೂಪಾಯಿ ಕೊಡ್ತಾ ಇದಾರೆ. ಒಂದ್ ಕಡೆ ಪ್ಯಾಸೆಂಜರ್ಸ್ ಗೆ ಹೆಚ್ಚಿನ ದುಡ್ಡು ಖರ್ಚಾಗ್ತಾ ಇದ್ರೆ, ಇನ್ನೊಂದ್ ಕಡೆ ದಿನಕ್ಕೆ 1000 ದಿಂದ 2000 ದುಡಿತಾ ಇದ್ದವರು ಇವತ್ತು ಏನೂ ಇಲ್ದಿರ ಖಾಲಿ ಕೈಯಲ್ಲಿ ಕೂರುವಂತ ಪರಿಸ್ಥಿತಿ ಬಂದಿದೆ. ನನ್ನ ಒಪಿನಿಯನ್ ಕೇಳಿದ್ರೆ ಇದನ್ನ ಒಂದೇ ಸಲ ಬ್ಯಾನ್ ಮಾಡೋ ಬದಲು ಸ್ಲೋ ಆಗಿ ಕಮರ್ಷಿಯಲೈಸೇಷನ್ ರೆಗ್ಯುಲೇಷನ್ ನ ತಂದು ಕನ್ವರ್ಟ್ ಮಾಡಬೇಕಾಗಿತ್ತು. ಈ ತರ ಏನಾದ್ರೂ ಒಂದು ಚೀಪ್ ಅಂಡ್ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇದ್ದಾಗ ಅದನ್ನ ಆದಷ್ಟು ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಒಪಿನಿಯನ್ ಇದ್ರ ಬಗ್ಗೆ ಏನು ಅಂತ ತಿಳಿಸ್ಕೊಡಿ. ಹಾಗೂ ಬೈಕ್ ಟ್ಯಾಕ್ಸಿಯಲ್ಲಿ ಓಡಾಡ್ತಾ ಇದ್ದ ನಿಮ್ಮ ಫ್ರೆಂಡ್ಸ್ಗೆ ಟ್ಯಾಗ್ ಮಾಡಿ.